ಟ್ರಾವೆಲಿಂಗ್ ಅಂತ ಹೇಳಿದ್ರಿ, ಇವತ್ತು ಸಾಕಷ್ಟು ಜನ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ. ಅವರ ಜವಾಬ್ದಾರಿಗಳನ್ನು ಬಿಟ್ಟು ಅಥವಾ ಏನು ಕೆಲಸಗಳಾಗಬೇಕು ಅದನ್ನೂ ಬಿಟ್ಟು ನಾನು ಟ್ರಾವೆಲ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಕೂಡ ಬಂದಿರ್ತಾರೆ. ಟ್ರಾವೆಲಿಂಗಲ್ಲಿ ಎಷ್ಟು ಖರ್ಚು ಮಾಡಬಹುದು, ಏನು ಎತ್ತ ಅದನ್ನು ಕೂಡ ಕೆಲವರು ಯೋಚನೆ ಮಾಡೋದಿಲ್ಲ. ಟ್ರಾವೆಲಿಂಗನ್ನು ಒಂದು ಮೇನ್ ಅವರ ಜೀವನದ ದೊಡ್ಡ ಭಾಗ ಆಗಿ ಸುಮಾರು ಜನ ತಗೊಂಡಿದ್ದಾರೆ. ಏನು ಹೇಳ್ತೀರಾ? ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮಿಸ್ಗೈಡ್ ಮಾಡ್ತಿರ್ತಾರೆ. ಈ ಟ್ರೆಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಬಿಕಾಸ್ ಎವ್ರಿ ಒನ್ ಇಸ್ ಟ್ರೈಂಗ್ ಟು ಪ್ರೊಜೆಕ್ಟ್ ನಾನು ಏನು ಲೈಫಲ್ಲಿ ಮಾಡ್ತಾ ಇದ್ದೀನೋ ದಿಸ್ ಇಸ್ ದ ಬೆಸ್ಟ್ ವರ್ಷನ್ ಆಫ್ ಲೈಫ್. ಬಿಕಾಸ್ ಈ ಹ್ಯೂಮನ್ ಸ್ಪೀಶೀಸ್ದು ಮೇನ್ ಮೋಟೋ ಏನು ಹೇಳಿ ಲೈಫಲ್ಲಿ ಸುಪೀರಿಯಾರಿಟಿ ತೋರಿಸ್ಕೊಳ್ಳೋದು, ಲೈಕ್ ಐ ಆಮ್ ಬೆಟರ್ ದೆನ್ ದ ನೆಕ್ಸ್ಟ್ ಪರ್ಸನ್. ಸೊ ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ, ವೆನ್ ದೇ ಶೋ ಅ ಟ್ರಾವೆಲಿಂಗ್ ಲೈಫ್ ಒಂದು ಆ ಥರ ತೋರಿಸಿದಾಗ ಓಕೆ ದಿಸ್ ಇಸ್ ದ ಬೆಸ್ಟ್ ಲೈಫ್ ವಿ ಆರ್ ಲಿವಿಂಗ್ ಅಂತ ಯಾರು ಜಾಬ್ ಮಾಡ್ತಿದ್ದಾರೆ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಓಕೆ 9 to 5 ಜಾಬ್ ಇಸ್ ನಾಟ್ ಅ ಗುಡ್ ಥಿಂಗ್. ಬಟ್ ಪಾಪ ಆ 9 to 5 ಜಾಬ್ ಮಾಡ್ತಿರೋನು ತಂಗಿ ಮದುವೆ ಮಾಡಿಸ್ಬೇಕು, ಅಮ್ಮನಿಗೆ ಅಲ್ಲಿ ಹುಷಾರಿಲ್ಲ, ಅಪ್ಪನಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಅದೆಲ್ಲ ಜವಾಬ್ದಾರಿ ತಗೊಂಡು ಅವ್ನು ಕೆಲಸ ಮಾಡ್ತಿದ್ದಾನೆ. ಪಾಪ ಅವ್ನು ಕಷ್ಟಪಟ್ಟು ಕೆಲಸ ಮಾಡ್ತಿರೋನು ಅವ್ನ ಲೈಫಲ್ಲಿ ಪ್ರೌಡ್ ಫೀಲ್ ಮಾಡ್ಕೋಬೇಕು. ನನಗೆ ಆ ಜವಾಬ್ದಾರಿ ತಗೊಳ್ಳೋ ಯೋಗ್ಯತೆ ಇದೆ ಅಂತ ಅವ್ನು ಪ್ರೌಡ್ ಫೀಲ್ ಮಾಡ್ಕೋಬೇಕು. ಬಟ್ ಇಲ್ಲಿ ಅವ್ನಿಗೆ ಕೆಲಸ ಇಲ್ದಿರೋನು ಆರಾಮಾಗಿ ಓಡಾಡ್ಕೊಂಡು ಇದನ್ನ ನೋಡಿಕೊಂಡು ಪಾಪ ಅವ್ನು ಡಿಸ್ಕ್ರಿಮಿನೇಟ್ ಆಗ್ತಿದ್ದಾನೆ. ಸೊ ಇದು ಯಾರೋ ಇನ್ಫ್ಲುಯೆನ್ಸ್ ಮಾಡ್ತಿರೋದಲ್ಲ. ಈಗ ಯಾರೇ ಆಗಿರಲಿ, ಇನ್ನೊಬ್ಬನ ಅವ್ನು ಬದುಕ್ತಿರೋ ಲೈಫ್ ಚೆನ್ನಾಗಿಲ್ಲ ಅಂತ ಡಿಮೋಟಿವೇಟ್ ಮಾಡೋನು ಇನ್ಫ್ಲುಯೆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಏನು ಲೈಫ್ ಬದುಕ್ತೀರ ಅದನ್ನು ಪಾಸಿಟಿವ್ ಆಗಿ ಹೇಗೆ ಬದುಕೋದು ಅಂತ ಯಾರು ಹೇಳ್ಬೋದು? ದ್ಯಾಟ್ ಈಸ್ ದ ಪಾಸಿಟಿವ್ ಫೀಲ್ ವಿ ನೀಡ್ ಅರೌಂಡ್. ಸೊ ಅದನ್ನು ಮಿಸ್ಗೈಡ್ ಮಾಡ್ಕೋಬಾರ್ದು. ರಾಜರು ಆಗಿನ ಕಾಲದಲ್ಲೂ ಹೋರಾಟ ಎಲ್ಲ ಮಾಡಿ ಎಲ್ಲ ಅವ್ರದ್ದು ಜವಾಬ್ದಾರಿ ಎಲ್ಲ ಮುಗ್ದಾದ್ಮೇಲೆ ಒಂದು ತಿಂಗಳೆಲ್ಲೋ ಈ ಪ್ಯಾಲೇಸ್ ಆ ಪ್ಯಾಲೇಸ್ ಅಂತ ಹೋಗಿ ಬ್ರೇಕ್ ತಗೋತಿದ್ರು. ಎಸ್, ದ್ಯಾಟ್ಸ್ ಹೌ ಇಟ್ ಶುಡ್ ಬಿ. ಅದೊಂದು ಲಕ್ಸುರಿ ಅದು, ಐ ಫೀಲ್. ಆ್ಯಂಡ್ ಆಬ್ವಿಯಸ್ಲಿ ಆ ಥರ ಮಾಡಿದಾಗ ನಿಮಗೆ ಇನ್ನೊಂದಷ್ಟು ವಿಷಯ ಗೊತ್ತಾಗುತ್ತೆ. ನೀವು ಬೇರೆ ಅಟ್ಮಾಸ್ಫಿಯರ್, ಬೇರೆ ಜನಗಳ ಜೊತೆಲ್ಲ ಮಾತಾಡಿದಾಗ ಮೈಂಡ್ಸೆಟ್ ಎಲ್ಲ ಡೆವಲಪ್ ಆಗುತ್ತೆ. ಬಟ್ ಅದನ್ನು ಬ್ಯಾಲೆನ್ಸ್ಡ್ ಆಗಿ ಮಾಡಬೇಕು. ಅದನ್ನೇ ಮಾಡ್ಕೊಂಡಿರ್ತೀನಿ ಅಂದರೆ ತಿನ್ನೋದೇನು? ಮನುಷ್ಯ ಸಂಘಜೀವಿ, ನಾವು ಸಮಾಜದಲ್ಲಿ ಬದುಕ್ತಿದ್ದೀವಿ, ನಮಗೆ ಒಬ್ರಿಗೊಬ್ರು ಆಗಲೇಬೇಕು, ನಮಗೆ ನಾಳೆ ಸಮಸ್ಯೆ ಆದಾಗ ಯಾರಾದರೂ ಬರಬೇಕು ಅಂತ ಕೆಲವರು ನಿರೀಕ್ಷೆ ಮಾಡೋದುಂಟು. ನೀವು ಜನರಿಂದ ತುಂಬ ದೂರ, ಈಗ ಅಭಿಮಾನಿಗಳ ಜೊತೆ ಮಾತಾಡ್ತೀರಾ, ಮಿಂಗಲಾಗಿ ಬೆರಿತೀರಾ, ಎಲ್ಲ ಸರಿ. ಬಟ್ ನಿಮ್ಮ ಕೆಲಸ ಮುಗಿದ ಮೇಲೆ ಡೈರೆಕ್ಟ್ ನಿಮ್ಮದೇ ಆದಂತಹ ಒಂದು ಲೋಕಕ್ಕೆ ಮರಳುತ್ತೀರಾ. ಯಾಕೆ? ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ಇದನ್ನೇ ಕೇಳ್ಕೊಂಡು ಬಂದಿದ್ದೀನಿ. 4 ಜನ ಏನು ಹೇಳ್ತಾರೆ, 4 ಜನ ಏನು ಹೇಳ್ತಾರೆ, 4 ಜನ ಏನು ಹೇಳ್ತಾರೆ. ಅದನ್ನು ಕೇಳಿ ಕೇಳಿ ಈಗ 40 ಜನ ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಆ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀನಿ. ಆ ಒಂದು ಮೈಂಡ್ಸೆಟ್ ಇಲ್ಲ ನನಗೆ. ಆಮೇಲೆ ಹೇಳ್ತಿಲ್ಲ, ನನಗೆ ಯಾರಿಂದನೂ ಒಂದು ಫೇವರ್ ಅನ್ನೋ ಮನೋಭಾವ ಇಲ್ಲ. ಏನೇ ಇದ್ರೂ ಐ ವಿಲ್ ವರ್ಕ್ ಫಾರ್ ಇಟ್, ಐ ವಿಲ್ ಅರ್ನ್ ಇಟ್. ನಾನು ಅದಕ್ಕೆ ಡಿಸರ್ವಿಂಗ್ ಅಂತ ಪ್ರೂವ್ ಮಾಡಿ ಅದನ್ನು ಪಡಿತೀನಿ ಹೊರತು ನಾನು ಯಾವತ್ತೂ ನಾನು ಇಲ್ಲಿವರೆಗೂ ಯಾವತ್ತೂ ಐ ಆಮ್ ನೆವರ್ ಬೆಗ್ ಫಾರ್ ವರ್ಕ್, ಅಥವಾ ನಾನು ಯಾವತ್ತೂ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಕೆಲಸ ಮಾಡಿಲ್ಲ. ಕೆಲಸ ಸಿಗದೇ ಇದ್ದಾಗ ಯಾಕೆ ಸಿಕ್ಕಿಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಫುಲ್ಫಿಲ್ ಮಾಡಿ ವಾಪಸ್ ಟ್ರೈ ಮಾಡಿದ್ದೀನಿ ಹೊರತು ಯಾವತ್ತೂ ಪ್ಲೀಸ್ ಅನ್ನೋ ಇದರಲ್ಲಿಲ್ಲ ನಾನು. ಸೊ ಐ ನೀಡ್ ಡಿಸರ್ವಿಂಗ್ ಸಕ್ಸಸ್, ಐ ನೀಡ್ ಡಿಸರ್ವಿಂಗ್ ವರ್ಕ್. ನಾನಿಲ್ಲಿ ನನ್ನ ಯೋಗ್ಯತೆ ಅಳಿಯೋಕ್ಕೆ ಬಂದಿದ್ದೀನಿ ಅಷ್ಟೇ. ಸೊ ಕೆಲವರು ನೇರವಾಗಿ ಮಾತಾಡ್ತಾರೆ, ಅಂಥವರಿಗೆ ಆ್ಯಟಿಟ್ಯೂಡ್ ಇದೆ ಸಿಕ್ಕಾಪಟ್ಟೆ ಅಂತ ಒಂದು ಪಟ್ಟ ಕಟ್ಬಿಡ್ತಾರೆ. ಇನ್ನೂ ಕೆಲವರು ನಾವೆಲ್ಲರ ಜೊತೆನೂ ಮಾತಾಡಿಕೊಂಡು ಚೆನ್ನಾಗಿರಬೇಕು, ನಾಳೆ ಹುಲ್ಲು ಕಡ್ಡಿ ಕೂಡ ಕೆಲ್ಸಕ್ಕೆ ಬರುತ್ತೆ ಅನ್ನೋಂಥ ಮೈಂಡ್ಸೆಟ್ ಇಟ್ಕೊಂಡು ಬಕೆಟ್ ಹಿಡಿಯೋಕ್ಕೆ ಹೋಗ್ತಾರೆ. ಅಂಥವ್ರನ್ನ ಕೆಲವೊಂದು ಜನರು ಅಥವಾ ಸಮಾಜ ಎಂಥ ಒಳ್ಳೆ ಮನುಷ್ಯಪ್ಪ, ಎಂಥ ಒಳ್ಳೆ ಹುಡುಗಿ ಹುಡುಗ, ಈ ರೀತಿಯೆಲ್ಲ ಒಂದು ಏನಂತ ಹೇಳ್ತೀರಾ, ಭ್ರಮೇಲಿರುತ್ತೆ, ನಂಬ್ಕೊಂಡಿರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಸ್ಮಶಾನಕ್ಕೆ ಯಾರು ಅಡ್ವೈಸ್ ತಗೊಂಡು ಹೋಗಲ್ವಂತೆ. ಸೊ ಜಸ್ಟ್ ಲೀವ್ ಇಟ್ ಅಷ್ಟೇ. ಅದೇ ಹೇಳಲ್ವ, ಐ ವಿಲ್ ಗೋ ಫಾರ್ ಅ ಬಡ್ವೈಸರ್ ದೆನ್ ಅಡ್ವೈಸರ್. ಸೊ ಇವರೆಲ್ಲನೂ ತಲೆಗೆ ಹಾಕೊಳ್ಳಲ್ಲ. ಓಕೆ, ಈಗ ಆಲ್ಮೋಸ್ಟ್ ಒಂದಷ್ಟು ನೀವು ಕನಸು ಕಂಡಿರುವಂಥದ್ದೆಲ್ಲ ಈಡೇರಿದೆ. ನಿಜವಾಗ್ಲೂ ನಿಮ್ಮ ಜೀವನವನ್ನು ನೀವು ನೋಡ್ಕೊಂಡಾಗ ಈಗ ಈ ಕ್ಷಣಕ್ಕೆ ಏನು ಅನ್ಸುತ್ತೆ? ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ, ಐ ಆಮ್ ಲಿವಿಂಗ್ ಇಟ್. ಏನು ಅಂದ್ಕೊಂಡಿದ್ನೋ ನನ್ನ ಲೈಫ್ ಒಂದು ಯಾವ ಒಂದು ಶೇಪಲ್ಲಿ ಇರಬೇಕು ಅಥವಾ ಯಾವ ರೀತಿ ಇರಬೇಕು ಅಂತ ಆ ಥರ ಒಂದಿದೆ. ಅಂದರೆ ಆ ನೆಮ್ಮದಿ ಇದೆ, ಡಿಸಿಷನ್ ಮೇಕಿಂಗ್ ಫ್ರೀಡಮ್ ಇದೆ, ನನಗೆ ನನ್ನ ಲೈಫ್ ಫ್ರೀಡಮ್ ಇದೆ. ಸೊ ಐ ಫೀಲ್ ಐ ಆಮ್ ಪಾರ್ಷಲಿ ಸಕ್ಸಸ್ಫುಲ್ ಇನ್ ಲಿವಿಂಗ್ ಮೈ ಲೈಫ್. ಓಕೆ, ಹೇಳಿದ್ರಿ ನಾನು ಕ್ಲಾಸ್ ರೂಮ್ನಲ್ಲಿ ನನ್ನ ಲೈಫ್ ಹೀಗೇ ಇರಬೇಕು ಅಂತ ಹೇಳಿ ನಾನು ನೋಟ್ಬುಕ್ಕಲ್ಲಿ ಬರಿತಾ ಇದ್ದೆ, ಹಾಗೆ ಲೈಫನ್ನು ರೂಪಿಸ್ಕೊಂಡಿದ್ದೀನಿ ಅಂತ ಹೇಳಿ. ಹೌದು. ಇದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೋತೀರಾ? ಅಥವಾ ಇವಾಗ ಜನ ಹೇಳ್ಬಿಡ್ತಾರೆ
ಮ್ಯಾನಿಫೆಸ್ಟೇಷನ್ ಅಂತ ಇವಾಗ ಕ್ಲಾಸ್ಗಳೆಲ್ಲ ಶುರುವಾಗ್ಬಿಟ್ಟಿದೆ. ಮ್ಯಾನಿಫೆಸ್ಟ್ ಮಾಡಬೇಕು, ನಾವು ಅನ್ಕೊಂಡಿರೋದೆಲ್ಲ ಆಗತ್ತೆ ಅಂತ. ಓವರ್ ಥಿಂಕಿಂಗ್ನ ಇವತ್ತು ಮ್ಯಾನಿಫೆಸ್ಟೇಷನ್ ಅಂತಾರೆ. ಹ್ಮ್ ನಾವು ಅದನ್ನು ಮುಂಚೆ ಓವರ್ ಥಿಂಕಿಂಗ್ ಅಂತಿದ್ದು, ಈಗ ಅದನ್ನು ಮ್ಯಾನಿಫೆಸ್ಟೇಷನ್ ಅಂತಾರೆ. ಆಗಲಿ ಹಂಗಾಗಲ್ಲ. ಇಟ್ಸ್ ಲೈಕ್ ಅದು ಯಾಕೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಇರಬೇಕು ಅಂದರೆ, ಆ್ಯಕ್ಚುಯಲ್ ಪಾಯಿಂಟ್ ಏನು ಅಂದರೆ, ಇಫ್ ಯು ಕೀಪ್ ಥಿಂಕಿಂಗ್ ಅಬೌಟ್ ಯುವರ್ ಗೋಲ್, ನಿಮ್ಗೊಂದು ಫೋಕಸ್ ಇರುತ್ತೆ ಅಂತ. ದಟ್ಸ್ ವೈ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಹ್ಮ್ ಹಿಂಗೆ ಆಗೋಗುತ್ತೆ ಅಂತ ಸುಮ್ಮನೆ ಬೆಡ್ ಮೇಲೆ ಕೂತ್ಕೊಂಡಿದ್ರೆ ಏನೂ ಆಗಲ್ಲ. ಸೊ ಈಗ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಆ್ಯಕ್ಟರ್ ಆಗಬೇಕು ಅಂತ ಅನ್ಕೋತಿದ್ದೆ. ಎಲ್ಲರಿಗೂ ಹೇಳ್ತಿದ್ದೆ, ಓಕೆ ನಾನು ಈ ಥರ ಮಾಡ್ತೀನಿ ಅಂತ. ಸೊ ಯಾರೂ ಅದನ್ನು ಒಪ್ತಿರ್ಲಿಲ್ಲ. ಹಾಗಂತ ನಾನು ಯಾವತ್ತೂ ಅದನ್ನು ಓಕೆ ಇವರೆಲ್ಲ ಒಪ್ಪಲಿಲ್ವಲ್ಲ, ಕರೆಕ್ಟ್ ಇದ್ದಾರೆ ಅಂತ ಅಂದ್ಕೊಳ್ಳಿಲ್ಲ. ಮೇ ಬಿ ದೇ ಆರ್ ಅನ್ಎಜುಕೇಟೆಡ್ ಅಬೌಟ್ ದಿಸ್ ಪ್ರೊಫೆಷನ್, ದಟ್ಸ್ ವೈ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡೆ. ಸೊ ನನಗೆ ಕಾಲೇಜಲ್ಲಿ ಇರಬೇಕಾದ್ರೆ ನಿಯರೆಸ್ಟ್ ಆಪರ್ಚುನಿಟಿ ಏನಿತ್ತು ಅಂದರೆ, ಈ ಫೀಲ್ಡ್ಗೆ ಯಾವುದೋ ಒಂದು ಲೋಕಲ್ ಚಾನಲ್ಸ್ ಇರುತ್ತಲ್ಲ, ಲೈಕ್ ನಿಮಗೆ ಸಿಟಿ ಚಾನಲ್ಸ್ ಆ ಥರ ಒಂದಷ್ಟು ಚಾನಲ್ಸ್ಗೆ ಹೋದೆ, ಒಂದು ರೆಸ್ಯೂಮ್ ಎಲ್ಲ ರೆಡಿ ಮಾಡಿಕೊಂಡು ಆ್ಯಂಕರ್ ಆಗಿ ಮಾಡ್ತೀನಿ ಅಂತ. ಸೊ ಅಟ್ಲೀಸ್ಟ್ ಹಾಗೆ ನನಗೆ ಒಂದು ರೂಟ್ ಸಿಗುತ್ತೆ ಅಂತ. ಸೊ ದ್ಯಾಟ್ಸ್ ಹೌ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್, ಯು ಹ್ಯಾವ್ ಟು ಬಿಗಿನ್. ಈಗ ಒಬ್ಬರು ಸಾಧು ಕೂತಿದ್ರಂತೆ ಹಿಂಗೆ ಕಾಡಲ್ಲಿ, ಯಾರೋ ಒಬ್ಬರು ಹಿಂಗೆ ಬರ್ತಾರೆ, ಬಂದ್ಬಿಟ್ಟು ಒಂದು ಅಡ್ರೆಸ್ ತೋರಿಸಿ ಸಾಧು ಹತ್ರ ಕೇಳ್ತಾರಂತೆ, ಸರ್ ಇದು ನಾನು ಇಲ್ಲಿಗೆ ಹೋಗ್ಬೇಕಲ್ಲ, ಎಷ್ಟೊತ್ತಾಗ್ಬೋದು ಅಂತ. ಅವನು ಹಿಂಗೆ ನಡಿಯಪ್ಪ ಅಂತಾನೆ. ಅಲ್ಲ ಅಲ್ಲಿಗೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ ಹೇಳಿ ಅಂತ ಹೇಳ್ತಾನೆ. ಅಲ್ಲ ನೀನು ನಡಿಯಪ್ಪ ಅಂತಾರೆ. ಅವ್ನು ಮತ್ತೆ ಕೇಳ್ತಾನೆ, ಅಲ್ಲ ನಾನು ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದೀನಿ, ನಡಿಯಪ್ಪ. ಅಲ್ಲ ನೀನು ನಡೆದ್ರೆ ತಾನೇ ಗೊತ್ತಾಗೋದು ಎಷ್ಟೊತ್ತಾಗುತ್ತೆ ಅಂತ. ನಿನ್ನ ಸ್ಪೀಡೇ ಗೊತ್ತಿಲ್ಲ ಅಂದರೆ ಹೇಗೆ ಹೇಳೋದು ಎಷ್ಟೊತ್ತಾಗುತ್ತೆ? ಸೊ ಯು ಹ್ಯಾವ್ ಟು ಟೇಕ್ ದ್ಯಾಟ್ ಸ್ಟೆಪ್ ಆ್ಯಂಡ್ ದೆನ್ ಮೆಜರ್. ಬಟ್ ಪ್ರತಿಯೊಂದು ಆಗುತ್ತೆ. ನಾನು ಅದೇ ಅಂದ್ಕೊಂಡಿದ್ದೀನಿ, ನನಗೆ ನನ್ನ ಲೈಫಲ್ಲಿ ಎವ್ರಿಥಿಂಗ್ ವಾಸ್ ಆಡ್. ಲೈಕ್ ನಾನು ಏನೇ ಪಡಿಬೇಕು ಅಂತ ಹೇಳಿದಾಗ ನಥಿಂಗ್ ವಾಸ್ ಇನ್ ಫೇವರ್. ಪ್ರತಿಯೊಂದು ಆಡೇ ಅನ್ನಿಸ್ತಿತ್ತು ನನಗೆ. ಬಟ್ ಅದೆಲ್ಲ ಆಡ್ಸ್ನು ದಾಟಿ ಇಫ್ ಐ ಕ್ಯಾನ್ ರೀಚ್ ಅಂತ ಅನ್ಸಿದ್ರೆ, ಯು ಜಸ್ಟ್ ಹ್ಯಾವ್ ಟು ವರ್ಕ್. ಆಮೇಲೆ ನೀವು ಸುಮಾರು ಕಡೆ ಕೇಳಿದ್ರಲ್ಲ, ಸಕ್ಸಸ್ ಅಥವಾ ಫೇಲಿಯರ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಕೀಪ್ ಆನ್ ವರ್ಕಿಂಗ್ ಆ್ಯಂಡ್ ಮಾಡೋ ಕೆಲಸದಲ್ಲಿ ತುಂಬ ಪ್ರಾಂಪ್ಟ್ ಆಗಿರಿ. ಅದನ್ನು ತುಂಬ ಪ್ರಾಮಾಣಿಕವಾಗಿ ಫಾಲೋ ಮಾಡ್ತಾ ಇದ್ದರಿಂದ ಐ ಹ್ಯಾವ್ ನೆವರ್ ಸೀನ್ ಫೇಲಿಯರ್. ಅದು ನನಗೆ ಹೇಳಿಲ್ವ ಆಗಲೇ, ಎಕ್ಸೈಟ್ ಆಗಲ್ಲ ಅಥವಾ ಬೇಜಾರಾಗಲ್ಲ. ಬಟ್ ಎವ್ರಿಥಿಂಗ್ ಇಸ್ ಇನ್ ಫೇವರ್. ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಅಂದರೆ ನಮ್ಮ ಸರ್ಕಲ್ ತುಂಬ ಚಿಕ್ಕದಾಗಿರ್ಬೇಕಂತೆ. ಈ ಮಾತನ್ನ ನೀವು ಎಷ್ಟು ಒಪ್ತೀರಾ? ಬೆಸ್ಟ್ ಎಕ್ಸಾಂಪಲ್. ಸರ್ಕಲ್ ಚಿಕ್ಕದಲ್ಲ, ಸರ್ಕಲ್ ಇಟ್ಟಿಲ್ಲ ನಾನು. ಓಕೆ, ದೊಡ್ಡ ಕಾಂಪೌಂಡ್ ಆಗಿ ಬಿಟ್ಬಿಟ್ಟಿದ್ದೀನಿ. ಅಂದರೆ ಸರ್ಕಲ್ ಇರಬೇಕು. ಪ್ರತಿಯೊಬ್ಬರು ಲೈಫ್ ಎಕ್ಸ್ಪೀರಿಯನ್ಸ್, ಪ್ರತಿಯೊಬ್ಬರು ಜೀವನ ಒಂದೇ ಥರ ಇರಲ್ಲ. ಈಗ ಮೇ ಬಿ ಇಫ್ ಐ ಹ್ಯಾಡ್ ಸಮ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಅದೇ ಥರ ಆಗಿರುತ್ತೆ ಅಂತ ಇಲ್ವಲ್ಲ. ಸೊ ಐ ಕಾಂಟ್ ಗಿವ್ ಅ ಸ್ಟೇಟ್ಮೆಂಟ್ ಎಲ್ಲರ ಫೇವರಲ್ಲಿ. ಬಟ್ ಬೇಸಿಕ್ಲಿ ಹೇಳ್ತೀನಿ, ಸರ್ಕಲ್ ಏನಿರುತ್ತಲ್ಲ, ಸೇಮ್ ಮೆಚುರಿಟಿ, ಸೇಮ್ ಮೈಂಡ್ಸೆಟ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಗೊಬ್ಬರ ತಿನ್ನಲಿಲ್ಲ, ಬಟ್ ಅರ್ಧ ಗಂಟೆ ಗೊಬ್ಬರದಲ್ಲಿದ್ದರೂ ನೀವು ಗೊಬ್ಬರ ಸ್ಮೆಲ್ ಹೊಡಿತೀರಾ ಅಲ್ವಾ? ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಎನ್ವೈರ್ಮೆಂಟ್, ಅದು ಯಾವ ಥರ ಇದೆ ಅಂತ. ಸೊ ಸರ್ಕಲ್ ಚೆನ್ನಾಗಿಟ್ಕೊಂಡಾಗ ನಮ್ಮ ಗ್ರೋತು ಇರುತ್ತೆ, ಮೈಂಡ್ಸೆಟ್ಟು ಚೆನ್ನಾಗಿರುತ್ತೆ. ಇಲ್ಲ ಈ ಕೆಲವೊಬ್ಬರು ಇರ್ತಾರಲ್ಲ, ಬರೀ ಬೇರೆಯವ್ರ ಬಗ್ಗೆ ಮಾತಾಡೋದೇ ಇರುತ್ತೆ ಅವ್ರ ಹತ್ರ. ನಂಗೆ ಲಿಟರಲಿ ಅರ್ಥ ಆಗಲ್ಲ ಅದು ಏನಿದೆ ಅಂತದ್ದು ಮಾತಾಡೋವಂಥದ್ದು, ಆ್ಯಂಡ್ ವೈ ದೇ ಆರ್ ಸೋ ಇಂಟ್ರೆಸ್ಟೆಡ್ ಇನ್ ಸಮ್ವನ್ಸ್ ಲೈಫ್ ಅಂತ ಫೀಲ್ ಆಗುತ್ತೆ. ಸಾಮಾನ್ಯ ವ್ಯಕ್ತಿ ಆಗಿರಲಿ, ಸೆಲೆಬ್ರಿಟಿ ಆಗಿರಲಿ, ನಮ್ಮ ವಿಚಾರಗಳನ್ನು ಅಥವಾ ನಮ್ಮ ಜೀವನವನ್ನು ಪ್ರೈವೇಟ್ ಆಗಿಡುವಂಥದ್ದು ಎಷ್ಟು ಮುಖ್ಯ? ಇವತ್ತು ಸೋಷಿಯಲ್ ಮೀಡಿಯಾ ಅಥವಾ AI ನಿಮಗೆ ಹೇಗೆ ಡೆವಲಪ್ ಆಗ್ತಿದೆ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಟು ಕೀಪ್ ಯುವರ್ ಪರ್ಸನಲ್ ಲೈಫ್ ವೆರಿ ಪರ್ಸನಲ್. ಅಪಾರ್ಟ್ ಫ್ರಮ್ ದ್ಯಾಟ್, ನಾನೀಗ ಆ ಥರ ಹೇಳೋಕ್ಕಾಗಲ್ಲ. ಓಕೆ, ನಂದೊಂದು ಪರ್ಸ್ನಲ್ ಲೈಫ್ ಪಾರ್ಟ್ ಇದೆ, ಬಟ್ ಅದಲ್ಲದೆ ನಾನು ಕೆಲಸ ಮಾಡಿದ್ದೆ ಇದಕ್ಕೋಸ್ಕರ. ಸೊ ಐ ಎಂಜಾಯ್ ಆ ರೆಕಗ್ನಿಷನ್. ಬಟ್ ಎಸ್, ಒಂದು ಪರ್ಸ್ನಲ್ ಲೈಫ್, ಪರ್ಸ್ನಲ್ ಬೌಂಡ್ರೀಸ್ ಇರಲೇಬೇಕು. ಅದೇ ಹೇಳ್ತಿಲ್ಲ, ಬಿಕಾಸ್ ಎವ್ರಿ ಒನ್ ಒಂದು ತುಂಬ ಸ್ಟ್ರೆಸ್ಫುಲ್ ಲೈಫ್ ಇಟ್ಕೊಂಡು ಜನಗಳ ಮುಂದೆ ಒಂದು ಹ್ಯಾಪಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ಆ ಅಟ್ಮಾಸ್ಫಿಯರಲ್ಲಿ ಒಂದು ಟೆಂಪ್ರರಿ ಹ್ಯಾಪಿನೆಸ್ ಇದೆ. ಏನಕ್ಕಂದರೆ ಇದು ಯಾರಿಗೂ ಗೊತ್ತಿಲ್ಲ ಅನ್ನೋ ವಿಷಯಕ್ಕೆ. ಸೊ ಇದು ಗೊತ್ತಾದಾಗ ಎರಡೂ ಕಡೆ ದೇ ವಿಲ್ ಫೇಸ್ ದ ಸೇಮ್. ಓಕೆ, ಕೆಲಸ ಆಗೋಕ್ಕಿಂತ ಮುಂಚೆ ಯಾವುದನ್ನು ಹೇಳಬಾರ್ದು, ಆಗೋ ಕೆಲಸ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ಇವಾಗಂತೂ ನಜರ್ ಇಸ್ ರಿಯಲ್ ಅನ್ನುವಂತಹ ಪೋಸ್ಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ. ಇದನ್ನ ಒಪ್ತೀರಾ ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಾನು ಸುಮಾರು ಹೇಳ್ಕೊಂಡೇ ಮಾಡಿದ್ದೀನಿ. ಸೊ ಆ ಥರ ಇಲ್ಲ. ನಜರ್ ಅಂತಂದರೆ ಅದೇ ಬಿಲೀಫ್ ಸಿಸ್ಟಮ್. ಸೊ ನಮ್ಮ ಬಿಲೀಫ್ ಸಿಸ್ಟಮ್ ಯಾವ ಥರ ಇದೆ, ಟ್ರಾನ್ಸ್ಮಿಷನ್ ಆಫ್ ಈ ಥರ ಅದದ್ದೆಲ್ಲ ಅಂತೂ ನಿಜ. ಬಟ್ ಡಿಪೆಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್.
ಒನ್ ವರ್ಡ್ ಆನ್ಸರ್. ನಿಮ್ಮ ಬಗ್ಗೆ ಗೂಗಲ್ನಲ್ಲಿ ಬಂದಿರುವಂತಹ ಅತ್ಯಂತ ವಿಚಿತ್ರವಾದ ಅಥವಾ ತಮಾಷೆಯ ವದಂತಿ ರೂಮರ್ ಯಾವುದು? ಮದುವೆ ಅಂತಾನೆ ಅನ್ಸುತ್ತೆ, ಅದು ಒಂದೇ. ಒಂದು 50 ಸಲ ಮದುವೆ ಆಗಿರ್ಬೇಕಲ್ವಾ? ಅದೇ ಬಂದು ಕೊಡ್ತಿರ್ತಾರೆ, ಅದು ಒಂದೇ. ಓಕೆ, ನಿಮ್ಮ ಫೋನ್ನಲ್ಲಿ ಅತಿ ಹೆಚ್ಚು ಬಳಸುವಂತಹ ಇಮೋಜಿ ಯಾವುದು? ಬ್ಲೆಸ್ಡ್. ನಾನು ಅದೊಂದೇ ಯೂಸ್ ಮಾಡೋದು. ನೀವು ಆಕ್ಟರ್ ಆಗಿಲ್ಲ ಅಂತಂದ್ರೆ ಏನ್ ಆಗ್ತಾ ಇದ್ರಿ ಇವತ್ತು? ಆಕ್ಟರ್ ಆಗಕ್ಕೆ ಟ್ರೈ ಮಾಡ್ತಿರ್ತಿದ್ದೆ. ನಿಮಗೆ ಒಂದು ದಿನದ ಮಟ್ಟಿಗೆ ಇನ್ವಿಸಿಬಲ್ ಆಗುವಂತಹ ಶಕ್ತಿ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಇಷ್ಟು ಕಷ್ಟಪಡ್ತಿರೋದೇ ಕಾಣಿಸ್ಕೊಳ್ಳೋಕ್ಕೆ. ಇಲ್ಲ, ಇನ್ವಿಸಿಬಲ್ ಏನಿಲ್ಲ, ಅಲ್ಲಿದ್ದು ಎಂಜಾಯ್ ಮಾಡೋಕ್ಕೆ ಇಲ್ಲಿರೋದು. ಹೇಗೋ ಸತ್ ಮೇಲೆ ಇನ್ವಿಸಿಬಲ್ಲೇ. ಸೊ ಅದಾದ್ಮೇಲೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.